ಸ್ಟಾಫ್ದು ಕೊರತೆ ಬಹಳ ಇದೆ, ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಈಗ ಮೊನ್ನೆ ತಾನೇ ಈ 371 ಕಲಂ ಇದು ಆಯ್ತಲ್ಲ, ತಿದ್ದುಪಡಿ ಎಲ್ಲ ಆಗಿ ಮುಂದಿನ ದಿವಸದಲ್ಲಿ ಬಹುಶಃ ಹೆಚ್ಚಿನ ಸ್ಥಳೀಯರ ಒಂದು ನೇಮಕಾತಿಯಾಗಿ ಹೆಚ್ಚಿನ ಸ್ಟಾಫ್ ಲಭ್ಯತೆ ಇದ್ದರೆ ಖಂಡಿತವಾಗಿ ಸರ್ಕಾರಿ ಸೇವೆಗಳಲ್ಲಿ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯವಿದೆ. ಆದರೆ ಬೀದರ್ ಜಿಲ್ಲೆ ಒಂದು ಬಹುಶಃ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಈ ಥರ 30ನೇ ಸ್ಥಾನದಿಂದ 14ನೇ ಸ್ಥಾನಕ್ಕೆ ಬಂದಿದ್ರು. ಹೀಗೆ ಮನ್ಸು ಮಾಡಿದ್ರು, ಯಾಕೆ ನಾವು ಮಾಡೋಕ್ಕಾಗಲ್ಲ ಅಂದರೆ ಜೋರು ಮಾಡಿದರು. ಆದರೆ ಏನಾಗತ್ತೆ, ಈಗ ಇವತ್ತು ಇಲೆಕ್ಷನ್ ಬಂತು, ನಾಳೆ ಒಂದು ಬರ ಪರಿಹಾರ ಆಯಿತು, ಇದು ಸಮಸ್ಯೆಗಳ ಬಂದಾಗ ಇರೋದು ಜನ ಅದೇನೆ, ಆದರೆ ಸುಮಾರು ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ಒಂದು ಕಷ್ಟದ ಒಂದು ಸಂಗತಿ ಇದೆ. ಆದರೆ ನಮಗೆ ಬಹಳ ಸಂತೋಷ ಆಗ್ತದೆ, ಈ ಬೇರೆ ಬೇರೆ ಜಿಲ್ಲೆಗಳು ಪ್ರತಿ ತಿಂಗಳು ಒಂದು ಈ ಪ್ರಥಮ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಅವರು ಒಳ್ಳೆಯ ಕೆಲಸಕ್ಕೆ ಖಂಡಿತವಾಗಿ ಸರ್ಕಾರ ಮಟ್ಟದಲ್ಲಿ ಅವರಿಗೆ ಒಂದು ಅಪ್ರಿಸಿಯೇಷನ್ ಲೆಟರ್, ಈಗ 1 ವರ್ಷ ಆಗಿದೆ, ನಮ್ಮ ಅಧಿನಿಯಮದಲ್ಲಿ ಇದು ಒಂದು ವ್ಯವಸ್ಥೆ ಇದೆ. ಅಂದರೆ ಯಾವ ಅಧಿಕಾರಿ ಒಂದು ಪ್ರಕರಣದಲ್ಲಿ ಕೂಡ ವಿಳಂಬ ಮಾಡಿಲ್ಲ ಅಂದರೆ ಅವರಿಗೆ ಸರ್ಕಾರದಿಂದ ಒಂದು ಪ್ರಶಂಸೆ ಪತ್ರ ಸಿಗುತ್ತೆ. ಸೊ ಅವರ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಏನು ನಾವು ಮಾಡ್ತೀವಲ್ಲ, ವಾರ್ಷಿಕ ಒಂದು ವರದಿ, ಅದರಲ್ಲಿ ಇದನ್ನೊಂದು ದಾಖಲಿಸಲಾಗುತ್ತದೆ. ಇವರು ಸಕಾಲ ಅಧಿನಿಯಮದ ಅಡಿಯಲ್ಲಿ ಬಹಳ ಉತ್ತಮ ಸೇವೆಯನ್ನು ನೀಡಿರುತ್ತಾರೆ ಅಂತ ಹೇಳಿ. ಇದು ಅವ್ರ ಕೆಲಸಕ್ಕೆ ಒಂದು ಒಳ್ಳೆ, ಅಷ್ಟರ ಮಟ್ಟಿಗೆ ಉತ್ಸಾಹ ತುಂಬುವ, ಇನ್ನೊಂದಷ್ಟು ಅವ್ರಿಗೆ ಶಕ್ತಿ ತುಂಬುವ ಕೆಲಸ ಆಗ್ತಾ ಇದೆ. ಬಹುಶಃ ಈ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮುಂದಾಗಲಿ ಅನ್ನೋಂಥ ಹಾರೈಕೆಯನ್ನು ವ್ಯಕ್ತಪಡಿಸ್ತಾ ಗೀತಾ ಶ್ರೀನಗರದಿಂದ. ನಮಸ್ಕಾರ ಮೇಡಮ್. ಇವತ್ತು ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾ ಇದ್ದಾರೆ ನೋಡಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಗೀತಾ, ಹೇಳಿ. ಹಲೋ ಮೇಡಮ್, ನಮ್ದು PWD ಕ್ವಾರ್ಟರ್ಸ್ ಅಪ್ಲೈ ಮಾಡಿದೀವಿ. ನಮ್ಮ ಯಜಮಾನ್ರು D ಗ್ರೂಪ್ ನೌಕರಾಗಿದ್ದಾರೆ. 8 ವರ್ಷ ಆಯ್ತು ನಾವು ಅಪ್ಲೈ ಮಾಡಿ. ಆದ್ರೂ ನಮ್ಗೆ ಕ್ವಾರ್ಟರ್ಸ್ ಕೊಟ್ಟಿಲ್ಲ. ಇನ್ನು 4 ವರ್ಷ ಇದೆ ನಮ್ಮ ಮನೆಯವರಿಗೆ ಸರ್ವಿಸ್ ಅಷ್ಟೇ ಇದೆ. ಅದಕ್ಕೋಸ್ಕರ ದಯವಿಟ್ಟು ಕ್ವಾರ್ಟರ್ಸ್ ಕೊಟ್ರೆ ನಮ್ಗೆ ತುಂಬಾ ಬಡವರಿಗೆ ಅನುಕೂಲ ಆಗುತ್ತೆ ಮೇಡಮ್. ಅಪ್ಲಿಕೇಶನ್ ನಂಬರ್ ಬಂದು 17079 ಮೇಡಮ್. ಆಯ್ತು ಗೀತಾ, ಇದು ಸಕಾಲ ಅಧಿನಿಯಮದಲ್ಲಿ ಬರೋದಿಲ್ಲ, ಆದರೆ ಸಕಾಲ ಇತರ ವಿಷಯಗಳನ್ನು ಕೂಡ ನಾವು ಸಂಬಂಧಪಟ್ಟ ಪ್ರಧಾನ ಕಾರ್ಯದರ್ಶಿಗಳ ಗಮನಕ್ಕೆ ತರ್ತೀವಿ. ಮೇಡಮ್ ನೇರವಾಗಿ ಮಾತಾಡ್ಬೇಕು, ಲೆಟರ್ ಕಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದೇ ನಿಮ್ಗೆ ಕರೆ ಕೇಂದ್ರ ನಂಬರ್ ಹೇಳಿದೆನಲ್ಲ, ಹೇಳಿ. ಯಾವ ನಂಬರ್ ಹೇಳಿದ್ದೇನೆ ಈಗ? 44554455. ಅಷ್ಟೇ. ನೀವು ನಿಮ್ಮ ದಾಖಲೆ ಕೊಟ್ರೆ ಅದು ಪೇಪರ್ ನಲ್ಲಿ ಒಂದು ಲಿಸ್ಟ್ ಆಗಿ ಆ ಸಂಬಂಧಪಟ್ಟವರಿಗೆ ಹೋಗ್ತದೆ, ನನಗೂ ಬರ್ತದೆ. ನೀವು ಮಾಡಿ ಕೊಡಿ, ನಾನು ಕೂಡ ಬರ್ಕೊಂಡಿದ್ದೀನಿ. ಸರಿ ಮೇಡಮ್, ನಮ್ಗೆ ಬಡವರಾಗಿದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡಿ ಮೇಡಮ್. ನೀವು ನಮ್ಮ ಸರ್ಕಾರಿ ನೌಕರು ಜಾಸ್ತಿ ನೋಡ್ತಾ ಇದ್ದಾರೆ ನಿಮ್ಮ ದೂರದರ್ಶನ್ ಚಾನಲ್. ಖಂಡಿತ. ಹಾಗಾಗಿ ಈ ಸ್ಪರ್ಧೆ ಏನಿದೆ, ಆರೋಗ್ಯಕರವಾದಂಥ ಸ್ಪರ್ಧೆ, ಪ್ರತಿಯೊಬ್ಬರಿಗೂ ಕೂಡ ಅದು ಇಷ್ಟ ಆಗಿದೆ. ಹಾಗಾಗಿ ನೋಡ್ತಾರೆ ಮತ್ತು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅಂದ್ಕೊಳ್ತಾ, ನೀವು ಹೆಣ್ಮಕ್ಳು ಜಾಸ್ತಿ ಕರೆ ಮಾಡ್ತಾ ಇದ್ರಿ ಅಂತ ಕೇಳಿದ್ರಿ. ಮಾರ್ಚ್ ತಿಂಗಳು ತಾವು ಅತಿಥಿಗಳಾಗಿ ಬಂದಿದ್ರಿ. ಆ ಸಂದರ್ಭದಲ್ಲಿ ಹೆಣ್ಮಕ್ಳಿಗಾಗೆ ಒಂದು ಘೋಷಣೆಯನ್ನು ಕೊಟ್ಟಿದ್ರಿ. ಮಹಿಳೆಯರಿಗೆ ಸಕಾಲ ಅಂತ. ಹೌದು, ಹೆಚ್ಚು ಬಳಸ್ಕೊಂಡ್ರೆ ಖಂಡಿತ ಇದು ಇನ್ನಾಗತ್ತೆ ಅಂತ. ನನ್ಗೆ ಬಹಳ ಖುಷಿ ಆಗ್ತದೆ. 3-4 ಕರೆಗಳು ಈಗ ಹೆಣ್ಮಕ್ಳು ಮಾಡಿದಾರೆ ಅಂದ್ರೆ ಅವರು ಅಡಿಗೆಯಿಂದ ಈಚೆ ಬಂದು ನೋಡಿ ಫೋನ್ ಮಾಡಿದಾರ ಅಂತ ಕಾಣಿಸುತ್ತೆ. ಇನ್ನು ಈ 2 ಕೋಟಿ ಸಮ್ ಚೇಂಜ್, ಈ ಇದರಲ್ಲಿ ಸ್ವೀಕೃತಿ ಮತ್ತು ವಿಲೇವಾರಿ ಆಗದೇ ಇರುವಂಥ ಅರ್ಜಿಗಳಿಗೆ ಒಂದಷ್ಟು ಕಾರಣಗಳು. ಈಗ ಕೆಲವೊಮ್ಮೆ ಏನಾಗ್ತಾ ಇದೆ, ನಾವು ಈಗ ನೋಡ್ತಕ್ಕಂಥದ್ದು, ಮೊದಲು ಬಹಳಷ್ಟು ಅರ್ಜಿಯನ್ನು ಸ್ವೀಕರಿಸಿಬಿಟ್ಟು ಆಮೇಲೆ ರಿಜೆಕ್ಟ್ ಮಾಡ್ತಾ ಇದ್ರು. ಯಾವುದೊಂದು ಕೆಲಸ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಒಂದು 10-13% ವರೆಗೂ ಮೊದಲು ಅವ್ರು ತಿರಸ್ಕರಿಸ್ತಾ ಇದ್ರು. ಅದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ. ನೀವು ತಿರಸ್ಕರಿಸುವಂಥದ್ದು ಸಂದರ್ಭವನ್ನೇ ಬರಬಾರ್ದು. ಯಾಕೆಂದರೆ ಸ್ವೀಕೃತಿ ಮಾಡುವಾಗ ನೀವು ಇಂಥ ದಾಖಲೆ ಕೊಡಿ, ಅರ್ಹತೆ ಇದೆಯಾ ಇಲ್ಲ, ಹಣ ಕಟ್ಟಿದ್ದೀರಾ ಇಲ್ಲ ಅಂತ ಅವೆಲ್ಲ ತಿಳ್ಕೊಳ್ಳಿ ಅಂತ ಮೊದಲೇನೆ. ಯಾಕೆಂದರೆ ಅದು ಒಂದ್ಸಲ ಸ್ವೀಕೃತಿ ಮಾಡಿದ ಮೇಲೆ ಜನರಲ್ಲಿ ಒಂದು ಆಶೆ ಬರ್ತದಲ್ಲ, ಈಗ ನಾಳೆ ಇಂಥ ದಿನಕ್ಕೆ ನನಗೆ ಸಿಗತ್ತೆ ಅಂತ ಹೇಳಿ, ಆ ದಿನಕ್ಕೆ ಬಂದಾಗ ನೀವು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರೆ ಸರಿಯಲ್ಲ ಅದು. ಅದಕ್ಕೆ ನಾವು ಈ ಮುಂದಿನ ದಿವಸಗಳಲ್ಲಿ ನಾವು ಈಗ ಬರ್ತಾ ಅದ್ರ ಬಗ್ಗೆ ಸಂಶೋಧನೆ ಎಲ್ಲ ಮಾಡಿ ಯಾವುದೆಲ್ಲ ಬೇಕು ಮೊದಲೇ ತಗೊಂಡು ಆ ರಿಜೆಕ್ಷನ್, ತಿರಸ್ಕೃತ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬಂದಿದ್ದೀವಿ. ಮತ್ತೊಂದು ಬೆಂಗಳೂರಿನ ಲಿಂಗರಾಜಪುರದಿಂದ ಲಕ್ಷ್ಮೀಪತಿ ಅವರು. ನಮಸ್ಕಾರ ಸರ್. ಲಕ್ಷ್ಮೀಪತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಸರ್. ಇದು ರೇಷನ್ ಅಂಗಡಿಯಲ್ಲಿ ಇದೆಯಲ್ಲ ಸರ್, ಅವ್ರ ಕೆರೋಸಿನ್ ಬಂದು ಕರೆಕ್ಟಾಗಿ 7 ಲೀಟರ್ ಕೊಡ್ತಾರೆ ಸರ್. ಅದು ಕರೆಕ್ಟಾಗಿ ಹಾಕಲ್ಲ ಸರ್, ಅದು ಒಂದು. ಆಮೇಲೆ ಒಂದು 120, 130, 140 ಅವ್ರು ಇಷ್ಟಕ್ಕೆ ತಗೊಳ್ತಾರೆ ಸರ್ ಕಾಸು. ಏನ್ ತಗೊಳ್ತಾರೆ?
ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಲಕ್ಷ್ಮೀಪತಿ ಅವರೇ. ಅದೇ ಸರ್ ಕಾಸು ಬಂದು ಎಕ್ಸ್ಟ್ರಾ ತಗೊಳ್ತಾರೆ ಸರ್. ಎಕ್ಸ್ಟ್ರಾ ಹಣ ತಗೊಳ್ಳಿ. ನೀವು ದೂರು ಕೊಟ್ಟಿದ್ದೀರಾ ಯಾರಿಗೂ? ಇಲ್ಲ, ಯಾರು ಕೊಟ್ಟಿಲ್ಲ ಮೇಡಮ್. ಕೇಳ್ತೀರಾ ನಾವು? ದಯವಿಟ್ಟು ಕೊಡಿ. ಇಲಾಖೆ ಮುಖ್ಯಸ್ಥರು ಇದ್ರ ಬಗ್ಗೆ ಖಂಡಿತವಾಗಿ ಇಮಿಡಿಯೇಟ್ ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಸಂಬಂಧಪಟ್ಟವರನ್ನ ಶಿಸ್ತು ತಗೊಳ್ತಾರ ಅವರು, ಆಯ್ತಲ್ಲ? ದೂರು ಕೊಡಿ. ಇಲ್ಲ ಮೇಡಮ್, ಇಲ್ಲಿಲ್ಲ ಕಮ್ಮನಹಳ್ಳಿ, ಬಾಣಸವಾಡಿ ಎಲ್ಲಾ ಕಡೆನೂ ಇದೇ ತರ ಮಾಡ್ತಾರೆ ಮೇಡಮ್. ಆಯ್ತು ನೋಡಿ, ಎಲ್ಲ ಕಡೆ ಮಾಡ್ತಾರೆ. ನಮ್ ಪ್ರಾಬ್ಲಮ್ ಏನಂತಂದ್ರೆ ನಾವು ನಾಗರಿಕರಾಗಿ ಸಹಿಸ್ಕೊಳ್ತಾ ಹೋಗ್ತೀವಿ. ನೀವ್ ಯಾಕೆ ದೂರ ಕೊಡಲ್ಲ? ಈಗ ನಿಮ್ಗೆ ಏನೋ ₹1 ಖರ್ಚಾಗ್ಬೋದಲ್ವಾ, ಅದರಿಂದ ಎಷ್ಟು ಉಳಿತಾಯ ಆಗುತ್ತೆ ಮುಂದಿನ ದಿವಸದಲ್ಲಿ. ಅದೇ ನಾನು ಹೇಳೋದು, ನಾಗರಿಕರ ಸಹಭಾಗಿತ್ವ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಇರುತ್ತೆ. ನೀವು ಹೇಳಲ್ಲ ಅಂದ್ರೆ ಮೇಲಾಧಿಕಾರಿಗೆ ಗೊತ್ತಾಗಲ್ಲ, ಅದು ಸರಿ ಮಾಡ್ಸಕ್ಕೆ ನಮ್ಗೆ ಅವಕಾಶ ಆಗೋದಿಲ್ಲ. ನಿಜ. ನಾಗರಿಕ ಪ್ರಜ್ಞೆ ಅಂದರೆ ನಮಗಿಂತ ಅವಕಾಶ ಅಥವಾ ಸೌಲಭ್ಯ ಬೇಕು ಅನ್ನೋದಾದರೆ ಅದಕ್ಕಾಗಿ ಮಾಡಬೇಕಾಗಿರೋಂಥ ಕರ್ತವ್ಯಗಳ ಕಡೆನೂ ನಾವು ಗಮನ ಕೊಡಬೇಕು. ಖಂಡಿತವಾಗಿ ಜವಾಬ್ದಾರಿ. ನಾವು ಅಧಿಕಾರ ಸರಿ, ಎಲ್ಲರಿಗೆ ಅಧಿಕಾರ ಬೇಕು ಅಥವಾ ಹೊಸ ಹೊಸ ರೈಟ್ಸ್ ಬೇಕು, ಆದರೆ ಜೊತೆಗೆ ನಾವು ಜವಾಬ್ದಾರಿ ಮಾಡಬೇಕು. ಹೌದು ಹೌದು. ಮಂಗಳೂರಿಂದ ಒಂದು ಕರೆ ಇದೆ. ನಮಸ್ಕಾರ ಡೇವಿಡ್ ಅವರೇ. ರವಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್ಗೆ ಮೊದಲಾಗಿ ನಮಸ್ಕಾರ. ಹೇಳಿ ರವಿ. ಮಂಗಳೂರಿಂದ ಮಾತಾಡ್ತಿದ್ದೀನಿ ಮೇಡಮ್. ಏನಂದ್ರೆ ಇವಾಗ ಭೂ ಪರಿವರ್ತನೆ ಇದಕ್ಕೆ ನಾವು